ಆ, ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ನಿವೃತ್ತ ನೌಕರ ಸಂಘದಿಂದ ಒಂದು ಕಾರ್ಯಕ್ರಮ ಮಾಡಿದ್ದೀರಾ. ಶಿಕ್ಷಿತ ಕಬ್ಬನ್ ಉದ್ಯಾನವನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಭವನದಲ್ಲಿ ಕಾರ್ಯಕ್ರಮದ ಬಗ್ಗೆ ತಗೊಳ್ಳಿ ಸರ್. ಬುಧವಾರ 29 ಜುಲೈ 2026 ಬೆಳಿಗ್ಗೆ 11 ಗಂಟೆಗೆ ಈ ಸಮಾವೇಶ ಶುರುವಾಗಿದೆ. ಆ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಅದು ಬಹಳ ಹಿಂದಿನ ಹಳೆ ನಮ್ಮ ಮಾಜಿ ಮುಖ್ಯ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸಚಿವರಾಗಿದ್ದವರು ಹಾಗೂ ಸಾಹಿತಿಗಳು ಬಂದು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಉತ್ತೇಜನ ಕೊಟ್ಟಿದ್ದಾರೆ. ಈ ಉತ್ತೇಜನ ನಾವು ಮರೆಯಲಾರದ ಒಂದು ಅವರ ಹಿತನುಡಿಗಳನ್ನ ಕೇಳಿದ್ವಿ. ಅವರು ನಮ್ಮ ಇಲಾಖೆಯಲ್ಲಿ ಬಹಳ ವರ್ಷದಿಂದ ಸಣ್ಣ ಕೈಗಾರಿಕೆಯಿಂದ ಹಿಡಿದು ಅವರು ಚೀಫ್ ಮಿನಿಸ್ಟರ್ ಆಗೋವರೆಗೂ ಮತ್ತೆ ಕೇಂದ್ರ ಮಿನಿಸ್ಟರ್ ಆಗೋವರೆಗೂ ನಾವು ಅವರು ನಮ್ಮ ಸಂಪರ್ಕ ಬೆಳೆಸ್ಕೊಂಡ್ ಬಂದಿದ್ದೀವಿ. ಅವರು ಅದೇ ತರ ನಮ್ಮನ್ನ ನೋಡಿ ಆನಂದ ಪಟ್ಟರು. ಈ ತರ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಬಹಳ ಮುಖ್ಯ. ಈ ಕಾರ್ಯಕ್ರಮಗಳು ವರ್ಷ ಆದ್ರೆ ಚೆನ್ನಾಗಿ ನಡೆಯುತ್ತೆ. ಎಲ್ಲರಿಗೂ ಒಂದು ಬಂದು ಹೋಗೋದಕ್ಕೆ ಒಂದು ಅವಕಾಶ ಆಗುತ್ತೆ. ಎಷ್ಟೋ ವರ್ಷಗಳು ನಾವು ನೋಡಿರೋದಿಲ್ಲ. ನಮ್ಮ ಸ್ನೇಹಿತರು ನಮ್ಮ ಕೆಲಸ ಜೊತೆ ಮಾಡಿರೋರು ಅವರ ಸಂಪರ್ಕ ನಾವು ಮುಂದಕ್ಕೆ ಇಟ್ಕೊಳ್ಳೋದಕ್ಕೆ ಒಂದು ಅವಕಾಶ ಆಗಿದೆ. ಅದಲ್ಲದೆ ಈ ಇಲಾಖೆಯಲ್ಲಿ ಬಹಳ ವರ್ಷ ಕೆಲಸ ಮಾಡಿ ನುರಿತರಾಗಿ ಅವರು ಇನ್ನು ಎಷ್ಟು ಮಾಡಬಹುದು, ಮುಖ್ಯವಾಗಿ ನಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದಕ್ಕೂ ಆಗುತ್ತೆ. ಹಾಗೆ ಅದು ಇದು ಬಹಳ ಮುಖ್ಯ. ಅದನ್ನ ಅವರು ಬಹಳವಾಗಿ ಹೇಳಿದ್ದಾರೆ. ಹಾಗೆ ಅದೇ ತರ ನಮ್ಮ ನಾನ್ ಗೆಸ್ಟೆಡ್ ಅಸೋಸಿಯೇಷನ್ ಅಧ್ಯಕ್ಷರಾದ ಶಿವಾನ್ ಷಡಕ್ಷಿಗಳು ಸಹ ಬಂದಿದ್ರು. ಕಾರಣಾಂತರದಿಂದ ನಮ್ಮ ಸನ್ಮಾನ್ಯ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ಮಂತ್ರಿಗಳು ಬರ್ಲಿಕ್ಕಾಗಲಿಲ್ಲ. ಮತ್ತೆ ಅದೇ ತರ ಎಲ್ಲರ ಸಂದೇಶವನ್ನು ಸಹ ಕಳಿಸಿದ್ರು. ನಮ್ಮ ಮುಖ್ಯಮಂತ್ರಿಗಳು ಸಹ ಈ ಸಮಾರಂಭಕ್ಕೆ ಒಂದು ಸಂದೇಶ ಕಳಿಸಿದ್ರು. ಇದೇ ತರ ಒಂದು ಡೈರೆಕ್ಟರಿ ರಿಲೀಸ್ ಮಾಡಿದ್ದು ಬಹಳ ಮುಖ್ಯವಾದ್ದು. ಹೋದ ವರ್ಷ ನಾವು ಹೇಳಿದ್ವಿ, ಈ ವರ್ಷ ನಾವು ಖಂಡಿತವಾಗಿಯೂ ಒಂದು ಡೈರೆಕ್ಟರಿ, ನಮ್ಮ ಮೆಂಬರ್ಸ್ ಡೈರೆಕ್ಟರಿ ಅಂತ ನಾವು ತರಬೇಕು ಅಂತ ನಾವು ಬಹಳ ಖುಷಿಯಿಂದ ತಂದ್ವಿ. ಅದರಲ್ಲಿ ಈಗಾಗಲೇ 233 ಜನರ ಒಂದು ಡೈರೆಕ್ಟ್ ಇನ್ಫಾರ್ಮೇಶನ್, ಅಂದ್ರೆ ಅವರ ಅಡ್ರೆಸ್ಸು ಮತ್ತೆ ಫೋನ್ ನಂಬರು, ಇಮೇಲ್ ಅಡ್ರೆಸ್ಸು, ಡೇಟ್ ಆಫ್ ಬರ್ತ್, ಡೇಟ್ ಆಫ್ ರಿಟೈರ್ಮೆಂಟ್, ಆಮೇಲೆ ಫೋಟೋ, ಈ ಒಂದು ಬುಕ್ ಎಲ್ಲಪ್ಪ ಇದು ಡೈರೆಕ್ಟ್ರಿ. ಒಂದು ಡೈರೆಕ್ಟ್ರಿ ಒಂದು ನಿಮಿಷ ಕೊಡಿ. ಇದು ಒಂದು ಡೈರೆಕ್ಟ್ರಿ ನಿಂದೆ ಒಂದು ಮಾಡ್ಬಿಟ್ಟಿದ್ರ ಈಗ. ಬುಕ್ ಕೊಡಿ ಬಿಡಿ. ಈ ಒಂದು ಸಮಾರಂಭದಲ್ಲಿ ಅತಿ ಮುಖ್ಯವಾದ ಒಂದು ಇದನ್ನ ನಮ್ಮ ಸನ್ಮಾನ್ಯ ಮಾಜಿ ಮಂತ್ರಿಗಳು ಇದನ್ನ ಬಿಡುಗಡೆ ಮಾಡ್ಲಿಕ್ಕೆ ಅವಕಾಶ ಆಯಿತು. ಈ ಒಂದು ಇದರಲ್ಲಿ ಎಲ್ಲ ಇನ್ಫಾರ್ಮೇಶನ್ ಡೈರೆಕ್ಟ್ಲಿ ಸೇರಿದೆ, ಹಾಗೂ ಅವರ ಅಚೀವ್ಮೆಂಟ್ಸ್ ಸಹ ಇದರಲ್ಲಿ ಸೇರಿದೆ. ನಮ್ಮ ಇಲಾಖೆಯಿಂದ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ಗೆ ಯಾರ್ಯಾರು ಹೋಗಿರೋ ಅವ್ರದ್ದೆಲ್ಲ ಡೇಟಾ ಬೇಸು ಇದರಲ್ಲಿದೆ. ಇಷ್ಟೆಲ್ಲ ಮಾಡಿದ್ದಕ್ಕೆ ನಮಗೆ ಸಂತೋಷ. ಮತ್ತು ಹಾಗೇನೆ ನಮ್ಮ ಇಲ್ಲಿ ಇರುವಂತ ಡಾಕ್ಟರ್ ಭೈರಪ್ಪನವರು ಸಹ ಬಂದಿದ್ರು. ಅವರು ರಿಟೈರ್ಡ್ ಪರ್ಸನ್ಸ್ಗೆ ಏನೇನು ಸೌಲಭ್ಯಗಳು ಆಗಿದೆ, ಮುಂದೆ ಏನೇನು ಸೌಲಭ್ಯಗಳು ಆಗ್ಬೇಕು, ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಕೊಟ್ಟಿರುವಂತಹ ಒಂದು ಇನ್ಶೂರೆನ್ಸ್ ಇದೆ, ಹೆಲ್ತ್ ಇನ್ಶೂರೆನ್ಸ್, ಅದನ್ನು ಸಹ ಮುಂದಿನ ವರ್ಷ ತರಲಿಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ದಾರೆ. ಅದಕ್ಕೆ ಅವಕಾಶ ಕೊಡ್ಬೋದು ಅಂತ ಒಪ್ಪಿ ಹೇಳಿದ್ದಾರೆ. ಸರ್ ಒಂದು ನಿಮಿಷ ಅಧ್ಯಕ್ಷ. ಒಂದು ನಿಮಿಷ ರೀ.